ಹಾಲೆಲೂಯಾ. ಗುಡ್ ಮಾರ್ನಿಂಗ್. ದೇವರ ಮಹಾಕೃಪೆಯಿಂದ ಈಗ ನೂತನ ವರ್ಷದಲ್ಲಿ ಪ್ರವೇಶಿಸಿ ನಾವೀಗ ಮುಂದೆ ಸಾಗುತ್ತಿದ್ದೇವೆ. ನಾವು ಮಾಡಿಕೊಂಡಿರುವ ನಿಬಂಧನೆಗಳು, ದೇವರೊಂದಿಗೆ ಮಾಡಿಕೊಂಡಿರುವ ಒಡಂಬಡಿಕೆಗಳನ್ನು ಮರೆಯದೇ ಇರೋಣ. ಆತನು ಕೊಟ್ಟಿರುವಂತಹ ವಾಗ್ದಾನಗಳನ್ನು, ಆತನು ಕೊಟ್ಟಿರುವ ಅಭಯವನ್ನು, ಆತನು ಕೊಟ್ಟಿರುವಂತಹ ಕೃಪೆಯನ್ನು ನಿರ್ಲಕ್ಷ್ಯ ಮಾಡಲಾರದೆ ಅನುದಿನವೂ ಆತನ ಸಾಕ್ಷಿಗಳಾಗಿ ಮುಂದೆ ಸಾಗೋಣ. ಹಾಗೆ ನಾವಿರುವುದಕ್ಕಾಗಿ ನಮಗೆ ದೇವರ ವಾಕ್ಯ ಅವಶ್ಯಕವಾಗಿರುವುದರಿಂದ ಆ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿರಿ, ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಬರೋಣದವರೆಗೂ ನಾವು ನಂಬಿಗಸ್ತರಾಗಿರುವ ಹಾಗೆ ಹೊಸತನವನ್ನು, ನೂತನತ್ವವನ್ನು, ನಂಬಿಕೆಯ, ಪ್ರಾರ್ಥನೆಯ ಜೀವಿತವುಳ್ಳವರಾಗಿ, ನಿಮ್ಮನ್ನು ಹೋಲುವವರಾಗಿ, ನಿಮ್ಮೊಂದಿಗೆ ಜೀವಿಸುವವರಂತೆ ಸಿದ್ಧಗೊಂಡಿರುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಹೇಗಿದ್ದೀರಿ ಪ್ರಿಯರೇ? ಈ ವರ್ಷದ 1ನೇ ತಾರೀಕು ಮುಗಿದೋಯ್ತು. ಈಗ ಹೊಸ ವರ್ಷದೊಳಗೆ ಬಂದಿದ್ದೇವೆ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಅನ್ನುತ್ತಾ ಎಷ್ಟೋ ಸಂಭ್ರಮ ಮಾಡಿದೆವು. ಇವಾಗಲೂ ಕೂಡ ಹೇಳ್ಬೋದು ಪ್ರಿಯರೇ, ಹ್ಯಾಪಿ ನ್ಯೂ ಇಯರ್ ಎಂದು. ನೀವು ಮೊದಲ ಸಾರಿ ಈ ಹೊಸ ವರ್ಷದಲ್ಲಿ ಯಾವತ್ತೇ ಆಗಲಿ, ಯಾರನ್ನೇ ಆಗಲಿ ಭೇಟಿಯಾಗುವಾಗ, ಯಾರಿಗೇ ಆಗಲಿ ನೀವು ಹ್ಯಾಪಿ ನ್ಯೂ ಇಯರ್ ಹೇಳಬಹುದು. ಆಲ್ರೆಡಿ ಒಮ್ಮೆ ಹೇಳಿದ ನಂತರ ಮತ್ತೆ ಅವಶ್ಯಕವಿಲ್ಲ. ಆದರೆ ಈ ಹೊಸ ವರ್ಷದಲ್ಲಿ ಮೊಟ್ಟ ಬಾರಿಗೆ ಯಾರಿಗಾದರೂ ನೀವು ಭೇಟಿಯಾಗುವಾಗ ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ನೀವು ಹೇಳಬಹುದು. ಅಷ್ಟೇ ಸಾಲೋದಿಲ್ವಲ್ಲ, ಆ ಹ್ಯಾಪಿ ನ್ಯೂ ಇಯರ್ ಅನ್ನು ನಾವು ಹೊಂದಿಕೊಂಡಿರಬೇಕು. ಏನೋ ಒಂದೇ ಸಾರಿ ಆರ್ಭಟಿಸಿ ಸಂಭ್ರಮಿಸಿ ಮತ್ತೆ ಮೌನವಾಗಿರುವಂಥದ್ದಲ್ಲ. ದೇವರೊಂದಿಗೆ ಸಹವಾಸವುಳ್ಳವರಾಗಿ ಹೊಸತನವನ್ನು ಅನುಭವಿಸುತ್ತಾ ಮುಂದಕ್ಕೆ ಸಾಗಬೇಕು. ಬನ್ನಿರಿ, ದೇವರ ವಾಕ್ಯ ಓದುತ್ತೇನೆ, ಕೇಳಿರಿ. ನಾವು ಈ ದಿನ ಧ್ಯಾನ ಮಾಡುವ ದೇವರ ವಾಕ್ಯ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಎಲ್ಲರಿಗೂ ಈ ವಚನ ಗೊತ್ತೇ ಇರುತ್ತೆ, ಇಲ್ಲವೇ ನಿನ್ನೆ ಮೊನ್ನೆ ಈ ಸಂದೇಶ ಕೇಳಿರುತ್ತೀರಿ. ಆದಾಗ್ಯೂ ಇದು ಬಹಳ ಅವಶ್ಯಕವಾಗಿರುವುದರಿಂದ ಮತ್ತೊಮ್ಮೆ ನಿಮಗೆ ಜ್ಞಾಪಕಗೊಳಿಸುತ್ತಿದ್ದೇನೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವಸ್ಥಿತಿ ಹೋಗಿ ಸಮಸ್ತವೂ ನೂತನವಾಯಿತು. ಯಾವನಾದರೂ, ಹೂ ಎವರ್ ಇಟ್ ಮೇ ಬಿ, ಅದು ಯಾರಾಗಿದ್ರೂ ಸರಿ, ನೀವಾಗಲಿ ನಾನಾಗಲಿ, ಈ ಲೋಕದಲ್ಲಿ ಯಾವುದೇ ಜಾತಿ, ಯಾವುದೇ ಭಾಷೆ, ಯಾವುದೇ ದೇಶಕ್ಕೆ ಸೇರಿದವರಾಗಿರಲಿ, ಎಂಥದೇ ಸ್ಥಿತಿಗತಿಯುಳ್ಳವರಾಗಿರಲಿ, ವೆದರ್ ಹಿ ಈಸ್ ರಿಚ್ ಆರ್ ಪೂರ್, ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್, ವಾಟ್ ಎವರ್ ಮೇ ಬಿ, ಯಾರೇ ಆಗಿರಲಿ, ಯೇಸುವನ್ನು ನಂಬಿದ ನಂತರ ನಾವು ನೂತನ ವ್ಯಕ್ತಿಗಳಾಗಿ ಮಾರ್ಪಡ್ತೇವೆ. ನಮ್ಮ ಬ್ಯಾಕ್ಗ್ರೌಂಡ್ ದೇವರಿಗೇನು ಅಗತ್ಯವಿರಲ್ಲ. ಪೂರ್ವ ಸ್ಥಿತಿಯಲ್ಲ ಆತನು ಇನ್ನು ಅಳಿಸಿಬಿಡುತ್ತಾನೆ. ಯೇಸುವನ್ನು ಅರಿತುಕೊಂಡ ನಂತರ ನಿಮ್ಮನ್ನು ಒಂದು ನೂತನ ಸೃಷ್ಟಿಯನ್ನಾಗಿ ಆತನು ನಿಮ್ಮನ್ನು ನೋಡುತ್ತಾನೆ. ಗತವನ್ನು ಆತನು ಇನ್ನು ಜ್ಞಾಪಕ ಮಾಡಿಕೊಳ್ಳೋದಿಲ್ಲ. ನೀವು ಎಂತಹ ಹೊಲಸಾದ ಜೀವಿತ ಜೀವಿಸಿದ್ದೀರಿ, ಎಂತಹ ಪಾಪ ಮಾಡಿದ್ದೀರಿ ಎಂದು ಒಂದು ವೇಳೆ ಸೈತಾನನು ಬಂದು ನಿಮಗೆ ಜ್ಞಾಪಕಗೊಳಿಸುವ ಪ್ರಯತ್ನ ಮಾಡ್ತಾನೇನೋ, ಆದರೆ ಯೇಸು ಮಾತ್ರ ಅವುಗಳನ್ನು ಯಾವತ್ತೂ ಕೂಡ ನಿಮ್ಮ ನೆನಪಿಗೆ ತರೋದಿಲ್ಲ. ಯೇಸು ಅವುಗಳನ್ನು ಲೆಕ್ಕಿಸೋದಿಲ್ಲ. ಅವುಗಳ ವಿಷಯದಲ್ಲಿ ಮತ್ತೆ ನಮಗೆ ತೀರ್ಪು ತೀರಿಸೋದಿಲ್ಲ. ಎಸ್, ಕ್ರಿಸ್ತ ಯೇಸುವಿನಲ್ಲಿದ್ದವರಿಗೆ ಯಾವ ಶಿಕ್ಷೆ ವಿಧಿ ಇಲ್ಲ. ಅಷ್ಟಕ್ಕೂ ನೀವು ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ. ವಾಚ್ನೈಟ್ ಸರ್ವಿಸ್ನಲ್ಲಿ ಪಾಲ್ಗೊಂಡಾಗ ನಿಮ್ಮ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡಿದ್ದೀರಾ. ಹೊಸ ವರ್ಷದಲ್ಲಿ ದೇವರೊಂದಿಗೆ ತೀರ್ಮಾನ ಮಾಡಿಕೊಂಡಿದ್ದೀರಾ. ಹಳೆಯದು ಬೇಡ ದೇವರೇ, ನನಗೆ ನೂತನತ್ವವುಳ್ಳವನಾಗಿ ನಿಮ್ಮ ಸಾಕ್ಷಿಯಾಗಿ ಜೀವಿಸುತ್ತೇನೆ, ಸಹಾಯ ಮಾಡು ದೇವರೇ ಎಂದು ಬೇಡಿಕೊಂಡಿದ್ದೀರಾ. ಇವಾಗಲೂ ಬೇಡಬಹುದು, ಇವತ್ತು ಬೇಡಬಹುದು, ಈ ದಿನವೂ ಬೇಡಬಹುದು, ಪ್ರಾರ್ಥಿಸಬಹುದು. ಕ್ರಿಸ್ತನಲ್ಲಿ ನಾವು ಸೇರುವಾಗ ನಾವು ನೂತನ ವ್ಯಕ್ತಿಗಳಾಗುತ್ತೇವೆ. ಯಾಕೆಂದರೆ ಯೇಸು ನಮಗೆ ನೂತನ ಹೃದಯವನ್ನು ಕೊಡ್ತಾರಂತೆ. ನಮ್ಮ ಹೃದಯ ಎಲ್ಲದಕ್ಕೂ ಕೇಂದ್ರವಾಗಿದೆ. ನಮ್ಮ ಹೃದಯದ ಆಲೋಚನೆಗಳೆಲ್ಲ ಸಹಜವಾಗಿ ಮಾನವರಾಗಿ ದುರಾಲೋಚನೆಗಳುಳ್ಳವುಗಳಾಗಿವೆ. ಪ್ರತಿ ಪಾಪ ಹೃದಯದಲ್ಲೇ ಹುಟ್ಟುತ್ತದಂತೆ, ಅಲ್ಲಿಯೇ ಅದು ಡೆವಲಪ್ ಆಗ್ತದಂತೆ, ಅಲ್ಲಿಯೇ ಅದು ಪ್ರಾರಂಭವಾಗ್ತದಂತೆ. ಆಲೋಚನೆಯೊಳಗಡೆ ತೂರಿಕೊಂಡು ಅದನ್ನು ಕ್ರಿಯೆಯಲ್ಲಿ ನಮ್ಮನ್ನು
ಬಂಧನದಲ್ಲಿ ಸೇರಿಸುವಂತಹ ಕಾರ್ಯದೊಳಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಎಲ್ಲಿ ನಿಮ್ಮನ್ನು ಸಂಧಿಸಲಿಚ್ಛಯಿಸುತ್ತಾರೆ ಗೊತ್ತಾ? ಆ ಕೇಂದ್ರವಾಗಿರುವ ಹೃದಯದಲ್ಲಿ. ನನ್ನ ಮಗನೇ, ನಿನ್ನ ಹೃದಯ ನನಗೆ ಕೊಡು ಎಂದು ಯೇಸು ಕೇಳ್ತಿದ್ದಾರೆ. ಈಗಾಗಲೇ ನೀವು ಕೊಟ್ಟಿರಬೇಕು. ಒಂದು ವೇಳೆ ಕೊಡದಿದ್ದರೆ ಈಗಲಾದರೂ ಪೂರ್ಣ ಹೃದಯದಿಂದ ಈ ಅನುದಿನ ಧ್ಯಾನ ಮುಗಿದ ತಕ್ಷಣವೇ, ಇಗೋ ದೇವರೇ, ನನ್ನ ಜೀವಿತವನ್ನು ನಿನಗೆ ಒಪ್ಪಿಸಿಕೊಡ್ತಿದ್ದೇನೆ, ನನ್ನನ್ನು ಕ್ಷಮಿಸಿರಿ ಎಂದು ಬೇಡಿಕೊಳ್ಳಿರಿ. ಸುಮ್ಮನೆ ನಾವು ತೋರುವಿಕೆಗೆ ಮಾತ್ರ ಸರಿಪಡಿಸಿಕೊಳ್ಳೋದ್ರಿಂದ ಉಪಯೋಗವಿರಲ್ಲ. ನಾನಿನ್ನು ಕುಡಿಯುವುದಿಲ್ಲ, ನಾನಿನ್ನು ಸುಳ್ಳಾಡೋದಿಲ್ಲ, ನಾನಿನ್ನು ಅನ್ಯಾಯ ಮಾಡೋದಿಲ್ಲ, ಸಭೆಗೆ ತಪ್ಪದೇ ಹೋಗ್ತೇನೆ ಎಂದು ಬಹಳ ನಿಬಂಧನೆ ಮಾಡಿಕೊಳ್ತೇವೆ. ಆದರೆ ಅದರಲ್ಲಿ ನಿಲ್ಲುವ ಶಕ್ತಿ ನಮಗಿಲ್ವಲ್ಲ. ಆ ಶಕ್ತಿ ನಮ್ಮ ಅಂತರ್ಯದಿಂದ ಬರಬೇಕು. ನಿಮ್ಮ ಹೃದಯದಲ್ಲಿ ಯೇಸು ಇರಬೇಕು. ಯೇಸು ನಿಮ್ಮ ಹೃದಯವನ್ನು ತನ್ನ ರಕ್ತದಿಂದ ತೊಳೆದು ಶುದ್ಧಿ ಮಾಡದೆ ಅಪವಿತ್ರವಾದ ಹೃದಯದಲ್ಲಿ ಆತನು ನಿವಾಸಿಸೋದಿಲ್ವಲ್ಲ. ಅದಕ್ಕೆ ನಿಮ್ಮ ಹೃದಯ ಆತನಿಗೆ ಕೊಡುವುದಾದರೆ ಆತನು ಬದಲಾಯಿಸುತ್ತಾನೆ. ಇನ್ನೂ ಹೇಳಬೇಕಾದ್ರೆ, ನೂತನ ಹೃದಯ ನಿಮಗೆ ಕೊಡುತ್ತಾರೆ, ನೂತನ ಸ್ವಭಾವ ನಿಮಗೆ ಕೊಡುತ್ತಾರೆ. ಯಸ್, ವರ್ಷಗಳು ಬದಲಾದ್ರೂ ಕೂಡ ಇನ್ನೂ ನನ್ನ ಬದುಕು ಹಾಗೆಯೇ ಇದೆ ಎನ್ನುವಂಥವ್ರು ಬಹಳ ಜನ ಇದ್ದಾರೆ ಪ್ರಿಯರೇ. ವೈ ಇಟ್ ಈಸ್ ದೇರ್. ಹೊಸ ವರ್ಷ ಬಂದ್ರೆ ಏನಾಗಿದೆ ನನಗೆ? ಕ್ಯಾಲೆಂಡರ್ ಬದಲಾಯ್ತಷ್ಟೇ, ನನ್ನ ಬದುಕೇನು ಬದಲಾಯಿತು, ನನ್ನ ಪರಿಸ್ಥಿತಿ ಏನಾದರೂ ಬದಲಾಯ್ತಾ ಎಂದು ಸುಮ್ಮನೆ ಕೆಲವರು ಬಹಳ ನಿರಾಶರಾಗುತ್ತಾರೆ. ಹೌದಲ್ಲವೇ? ಆದರೆ ಹಾಗಲ್ಲ. ದೇವರು ಆಶೀರ್ವದಿಸುವುದಾದರೆ ನಿಮ್ಮ ಕೇಡು ಮೇಲಾಗಿ ಮಾರ್ಪಡುತ್ತೆ, ನಿಮ್ಮ ಶಾಪ ಆಶೀರ್ವಾದವಾಗಿ ಮಾರ್ಪಡುತ್ತೆ, ನಿಮ್ಮ ಕೈಕೆಲಸವೆಲ್ಲ ಸಫಲಗೊಳ್ಳುತ್ತೆ. ನೀವೆಲ್ಲಿ ಬಿದ್ದಿದ್ದೀರೋ ಅಲ್ಲಿಯೇ ನೀವು ಜಯ ಕಾಣುವ ಹಾಗೆ, ನೀವು ಎಲ್ಲಿ ಬಲಹೀನರಾಗಿದ್ದೀರೋ ಅಲ್ಲಿ ಬಲಿಷ್ಠರಾಗುವ ಹಾಗೆ, ಕರ್ತನ ಮೇಲೆ ಆಧಾರಗೊಂಡು ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವಿತ ಆತನಿಗೆ ಒಪ್ಪಿಸಿಕೊಟ್ಟು ನೋಡಿ. ನಾನು ನಿಮ್ಮ ಸಂಗಡ ಇರ್ತೇನೆ ಎಂದು ಕರ್ತನು ಹೇಳುತ್ತಾನೆ. ನಿಮಗೆ ಜಯ ಕೊಡ್ತೇನೆಂದು ಹೇಳ್ತಾರೆ, ನಿಮ್ಮ ಪಕ್ಷದಲ್ಲಿ ಹೋರಾಡುತ್ತೇನೆ ಅನ್ನುತ್ತಾರೆ. ಯಸ್, ಯೇಸು ಕ್ರಿಸ್ತನು ನಮ್ಮನ್ನು ತನ್ನ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಪ್ರೀತಿಸಿದ ಆತನಾಗಿದ್ದಾರೆ. ನಮ್ಮನ್ನು ನೂತನ ಸೃಷ್ಟಿಯನ್ನಾಗಿ ಮಾಡಬೇಕೆಂದು ಆಶಿಸಿದ ದೇವರಾಗಿದ್ದಾರೆ. ನಮ್ಮನ್ನು ಶುದ್ಧಿ ಮಾಡುವುದಕ್ಕಾಗಿ, ನಮ್ಮ ದೋಷಗಳ ಪರಿಹಾರ ಕೊಡುವುದಕ್ಕಾಗಿ ಬೇರೆ ಯಾವ ಪ್ರಯತ್ನವೂ ಉಪಯೋಗಕ್ಕೆ ಬರಲ್ಲ ಎಂದು ತಿಳ್ಕೊಂಡು, ಬೇರೆ ಯಾವುದೇ ಡಿಟರ್ಜೆಂಟ್ ನಮಗೆ ಶುದ್ಧಿ ಮಾಡುವುದಿಲ್ಲವೆಂದು ಅರಿತುಕೊಂಡು ತನ್ನ ಸ್ವರಕ್ತ ಕೊಟ್ಟು ನಮ್ಮನ್ನು ವಿಮೋಚಿಸಿದ್ದಾರೆ. ಮರೆಯಬೇಡಿರಿ, ನಾವು ತೊಳೆಯಲ್ಪಟ್ಟ ವ್ಯಕ್ತಿಗಳಾಗಿದ್ದೇವೆಂದು, ನಾವು ನೂತನ ವ್ಯಕ್ತಿಗಳಾಗಿದ್ದೇವೆಂದು. ಈ ದಿನವೇ ದೇವರಿಗೋಸ್ಕರ ಒಂದು ನಿರ್ಣಯ ಮಾಡಿರಿ. ಹಳೆ ಬದುಕು ದೇವರೇ ನನಗೆ ಬೇಡ, ಹಳೆ ಆಲೋಚನೆಗಳು ಬೇಡ, ಹಳೆ ಸ್ಥಿತಿ ಬೇಡ, ಅದೇ ದರಿದ್ರತನ, ಅದೇ ನಿರುತ್ಸಾಹ, ಅದೇ ಕೊರಗುವಿಕೆ ಅಗತ್ಯವಿಲ್ಲ. ಆಶೀರ್ವದಿಸಲ್ಪಟ್ಟಂತಹ ಸಂತೋಷಕರವಾದ ವರ್ಷವನ್ನಾಗಿ ಈ ವರ್ಷ ಆಶೀರ್ವದಿಸಲ್ಪಡಬೇಕೆಂದು, ನಿಮ್ಮನ್ನು ಹೆಚ್ಚಿಸಿ ಅಭಿವೃದ್ಧಿಪಡಿಸಬೇಕೆಂದು ಕರ್ತನು ಆಶಿಸುತ್ತಿದ್ದಾರೆ. ದೇವರೇ, ನೀವು ನನ್ನ ಸಂಗಡ ಇದ್ರೆ ಸಾಕು. ನನ್ನನ್ನು ಅಂತರ್ಯದೊಳಗಿಂದ ಮಾರ್ಪಡಿಸಿರಿ. ನನ್ನ ಯೋಚನೆಗಳು, ನನ್ನ ಮಾತುಗಳನ್ನು ಮಾರ್ಪಡಿಸಿರಿ. ನನ್ನ ಜೀವಿತದಲ್ಲಿ ಒಂದು ಹೊಸತನ ನನ್ನ ಸುತ್ತಲಿರುವವರು ನೋಡುವ ಹಾಗೆ ನಿಮ್ಮ ಪರಿಶುದ್ಧಾತ್ಮನ ಕಾರ್ಯ ನನ್ನಲ್ಲಿ ಜರುಗಿಸಿರಿ ದೇವರೇ ಎಂದು ಪ್ರಾರ್ಥನೆ ಮಾಡಿರಿ. ಇನ್ಮೇಲೆ ನೀವು ತಡ ಮಾಡಬಾರದು. ದಿನಗಳು ಗತಿಸಿ ಹೋಗ್ತಾ ಇವೆ. ಹೊಸ ವರ್ಷದಲ್ಲಿ ಮುಂದಕ್ಕೆ ಸಾಗುತ್ತಾ ಇದ್ದೇವೆ. ಹಳೆಯದು ಯಾವುದೂ ಕೂಡ ನಾವು ಮೂಟೆ ಕಟ್ಕೊಂಡು ಹೋಗದಂತೆ, ಹಳೆಯದೆಲ್ಲ ಕರ್ತನ ಪಾದದ ಬಳಿಯಲ್ಲಿ ಬಿಟ್ಟು ಕರ್ತನು ಅನುಗ್ರಹಿಸುವ ನೂತನ ಜೀವಿತ ಹೊಂದಿಕೊಳ್ಳೋಣ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿದ್ದರೆ ಈಗ ಪೂರ್ವಸ್ಥಿತಿಯೆಲ್ಲ ಹೋಗಿ ಸಮಸ್ತವೂ ನೂತನವಾಯಿತು. ಒಂದು ಸಾರಿ ಜವಾಹರಲಾಲ್ ನೆಹರು ನಮ್ಮ ಪ್ರಧಾನಮಂತ್ರಿಗಳಲ್ಲಿ ಒಬ್ಬರಾಗಿದ್ದವರು, ಅವರ ಮನೆಗೆ ಒಬ್ಬ ವ್ಯಕ್ತಿ ಬಂದ್ರಂತೆ. ಅವರು ಬಂದ ತಕ್ಷಣವೇ ಒಂದು ಹೊಲಸು ವಾಸನೆ ಬಂದಾಗ, ಏನಿದು ಹೊಲಸು ವಾಸನೆ ಎಂದು ಯೋಚಿಸಿದರೆ, ಬಂದ ವ್ಯಕ್ತಿ ಹಾಕಿರುವ ಸಾಕ್ಸ್ಗಳು ಅವು ವಾಶ್ ಮಾಡಲಾರದಕ್ಕೆ ಬಹಳ ಬೆವರು ಸುರಿಯಲ್ಪಟ್ಟು ಹೊಲಸು ವಾಸನೆ ಬರುತ್ತೆ ಅಲ್ಲವೇ? ಸೊ ಆ ವಾಸನೆಯನ್ನು ಗಮನಿಸಿ ನೆಹರು ಅವರು 2 ಹೊಸ ಸಾಕ್ಸ್ಗಳನ್ನು ತಂದುಕೊಟ್ರಂತೆ. ಮತ್ತೆ ಕಾರಲ್ಲಿ ಅವರಿಬ್ರು ಪ್ರಯಾಣ ಮಾಡ್ತಿರುವಾಗ, ಕಾರಲ್ಲೂ ಕೂಡ ಅದೇ ದುರ್ವಾಸನೆ ಬರ್ತಾ ಇರುವಾಗ, ಆಗ ಬಾಯಿ ತೆರೆದು ನೆಹರು ಅವರು ಕೇಳಿದ್ರಂತೆ, ನಾನು ಕೊಟ್ಟ ಹೊಸ ಸಾಕ್ಸ್ ಹಾಕಿಕೊಳ್ಳಲಿಲ್ಲವೋ? ಹಾಕೊಂಡಿದ್ದೇನೆ ಸರ್, ಬಹಳ ಥ್ಯಾಂಕ್ಸ್ ಅಂದ್ರಂತೆ. ಮತ್ತೆ ಹೊಸ ಸಾಕ್ಸ್ ಹಾಕೊಂಡಿದ್ದೇನೆಂದು ತೋರಿಸ್ತಾ ಇದ್ದೀರಿ, ಇನ್ನೂ ಹೊಲಸು ವಾಸನೆ ಬರ್ತಾ ಇದೆಯಲ್ಲವೇ? ಮತ್ತೆ ಹಳೆ ಸಾಕ್ಸ್ ಏನ್ ಮಾಡಿದ್ರಿ ಎಂದು ಕೇಳಿದ್ರೆ, ಈಗೋ ಇಲ್ಲಿವೆ ಎಂದು ಜೇಬಿನಿಂದ ತೆಗೆದು ತೋರಿಸಿದ್ರಂತೆ. ಹಳೆಯದಾಗಿರುವ ವಾಸನೆ ಬರುವಂತಹ ಸಾಕ್ಸನ್ನು ಬೀಸಾಡದೆ ಹೊಸದು ಕಾಲಿಗೆ ಹಾಕಿಕೊಂಡು ಹಳೆದನ್ನು ಜೇಬಲ್ಲಿಟ್ಕೊಂಡ್ರೆ ಪ್ರಯೋಜನ ಏನು? ಇದಕ್ಕಿಂತ ಮುಂಚೆ ಬಹಿರಂಗವಾಗಿ ಮಾಡುವ ತಪ್ಪುಗಳನ್ನು ಈಗ ರಹಸ್ಯವಾಗಿ ಮಾಡಿ ನಾನು ಮಾರ್ಪಟ್ಟಿದ್ದೇನೆ ಎಂದು
ಅಂದುಕೊಳ್ಳೋರು ಕೆಲವರಿದ್ದಾರೆ. ಇನ್ನು ಕೆಲವರು ಹೆಚ್ಚು ತಪ್ಪು ಮಾಡುತ್ತಾ ಈಗ ಕಡಿಮೆ ಮಾಡಿ ನಾನು ಬಹಳ ಮಾರ್ಪಟ್ಟಿದ್ದೇನೆ ಎಂಬುದಾಗಿ ಸಮರ್ಥಿಸಿಕೊಳ್ಳುವವರು ಇದ್ದಾರೆ. ಯೇಸು ಕೊಡುವ ಮಾರ್ಪಡುವಿಕೆ ಆ ರೀತಿ ಅರ್ಧದ ಮಾರ್ಪಡುವಿಕೆ ಅಲ್ಲ, ಅರ್ಧಮರ್ಧ ಮಾರ್ಪಡುವಿಕೆ ಅಲ್ಲ. ನೀವು ನಿಜವಾಗ್ಲೂ ನಿಮ್ಮ ಹೃದಯ ಯೇಸುವಿಗೆ ಕೊಡುವುದಾದರೆ ನೀವು ನೂತನ ವ್ಯಕ್ತಿ ಆಗ್ತೀರಿ. ಈಗ ಪೂರ್ವ ಸ್ಥಿತಿಯೆಲ್ಲ ಗತಿಸಿ ಹೋಗಿ ಸಮಸ್ತವು ಅಂದರೆ ಸಮಸ್ತವು ನೂತನವಾಗುವುದು. ಆ ಹೊಸತನ ಬರುತ್ತೆ, ಒಂದು ಫ್ರೆಶ್ನೆಸ್ ಬರುತ್ತೆ. ಅದು ನನಗೆ ಬೇಕು ದೇವರೇ ಎಂದು ಬೇಡಿಕೊಳ್ಳಿರಿ. ನಮಗೆಲ್ಲ ಹೊಸದಂದ್ರೆ ಇಷ್ಟ, ಹೊಸ ಮನೆ ಅಂದರೆ ಇಷ್ಟ, ಹೊಸ ಬಟ್ಟೆ ಅಂದರೆ ಇಷ್ಟ, ಹೌದಲ್ಲವೇ? ಹೊಸತನ ನಾವು ಯಾವಾಗಲೂ ಲೈಕ್ ಮಾಡ್ತೇವೆ. ಆದರೆ ಹೊಸ ಹೃದಯ, ಹೊಸ ಜೀವಿತ ನಾವು ಕೋರಿಕೊಳ್ಳುವಂಥವರಾಗಿದ್ದೇವಾ? ಯೇಸು ಕ್ರಿಸ್ತನೊಂದಿಗೆ ನೂತನತ್ವವನ್ನು ಅನುದಿನವೂ ಅನುಭವಿಸಬೇಕು. ಅನುದಿನವೂ ಹೊಸತನ ಇತರರು ನಿಮ್ಮಲ್ಲಿ ನೋಡುವವರಾಗಿರಬೇಕು. ನಿಮ್ಮ ಉದ್ಧಾರ ಅವರು ಕಾಣಬೇಕು, ನಿಮ್ಮಲ್ಲಿ ಮಾರ್ಪಡುವಿಕೆ ಕಾಣಬೇಕು, ನಿಮ್ಮಲ್ಲಿ ಒಂದು ಅಭಿವೃದ್ಧಿ ಅವರು ಕಾಣಬೇಕು. ಎಸ್, ನನಗೆ ಅಂತಹ ವರ್ಷ ಬೇಕು. ಮತ್ತೆ ಅದೇ ಕಣ್ಣೀರು, ಅದೇ ದುಃಖ, ಜಗಳ, ವಾಗ್ವಾದ, ವಿಮರ್ಶೆಗಳೊಂದಿಗೆ ಬಲಹೀನತೆಗಳಿಂದ ಕುಗ್ಗಿ ಹೋಗಿರುವಂತಹ ಜೀವಿತ ನನಗಿನ್ನು ಬೇಡ ದೇವರೇ. ದೇವರೇ, ನಿಮ್ಮನ್ನೇ ಹಿಡ್ಕೊಳ್ತೇನೆ, ನನಗೆ ಸಹಾಯ ಮಾಡಿರಿ ಎಂದು ನೀವು ಪ್ರಾರ್ಥಿಸೋದಾದರೆ ದೇವರು ಅದ್ಭುತ ಮಾಡ್ತಾರೆ. ಯಾವನಾದರೂ ಕ್ರಿಸ್ತ ಯೇಸುವಿನಲ್ಲಿರೋದಾದರೆ ಅವನು ನೂತನ ಸೃಷ್ಟಿಯಾಗಿದ್ದಾನೆ, ಹೊಸ ಸೃಷ್ಟಿಯಾಗಿದ್ದಾನೆ. ಈಗ ಪೂರ್ವ ಸ್ಥಿತಿಯೆಲ್ಲ ಗತಿಸಿ ಹೋಯಿತು, ಸಮಸ್ತವೂ ಹೊಸದಾಯಿತು. ಈ ಮಾತು ನನ್ನ ವಿಷಯದಲ್ಲಿ ನೆರವೇರಿಸಿರಿ ದೇವರೇ. ನನ್ನನ್ನು ಒಂದು ನೂತನ ಸೃಷ್ಟಿಯಾಗಿ ಮಾಡಿರಯ್ಯ. ಈ ದಿನದಿಂದ ನನ್ನ ಆಲೋಚನೆಗಳು, ನನ್ನ ಯೋಚನೆಗಳು, ನನ್ನ ಮಾತುಗಳು, ನನ್ನ ಪ್ರವರ್ತನೆ ದೈವ ಸಂಬಂಧವುಳ್ಳವುಗಳಾಗಿಯೂ ಪವಿತ್ರವಾದವುಗಳಾಗಿಯೂ ನಿಮಗಿಷ್ಟವಾದವುಗಳಾಗಿ ಇರುವಂತೆಯೂ ನೂತನ ಹೃದಯದಿಂದ ನನ್ನನ್ನು ಅಭಿಷೇಕಿಸಿರಿ ಎಂದು ಕರ್ತನಿಗೆ ಬೇಡೋಣ. ಪ್ರಿಯರೇ, ನೀವು ಕುಟುಂಬವಾಗಿಯೂ ಕೂಡ ತೀರ್ಮಾನ ತೆಗೆದುಕೊಳ್ಳಿರಿ. ಗಂಡ, ಹೆಂಡತಿ ಮತ್ತು ಮಕ್ಕಳು ಸೇರಿ ಪ್ರತಿದಿನ ಇನ್ನು ಮೇಲೆ ನಾವು ಟಿವಿ ಮುಂದೆ ಕೂತ್ಕೊಂಡು ಅದರಲ್ಲಿ ಬರುವ ಕಾರ್ಯಕ್ರಮಗಳನ್ನು ನೋಡದೆ ದೇವರ ವಾಕ್ಯ ಕೇಳುತ್ತೇವೆ, ಕುಟುಂಬ ಪ್ರಾರ್ಥನೆ ಮಾಡಿಕೊಳ್ತೇವೆ, ಕುಟುಂಬವಾಗಿ ದೇವರನ್ನು ಸ್ತುತಿಸ್ತೇವೆ, ಆತನ ಆಲಯಕ್ಕೆ ಹೋಗುತ್ತೇವೆ, ಆತನನ್ನು ಆರಾಧಿಸುತ್ತೇವೆ ಎಂಬುದಾಗಿ ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ನಮ್ಮ ಹೃದಯ ವಾಕ್ಯದಿಂದ ತುಂಬಿಸಿಕೊಳ್ತೇವೆ ಎಂಬುದಾಗಿ, ನಮ್ಮ ಮನಸಾಕ್ಷಿ ಪವಿತ್ರವಾಗಿ ಕಾಪಾಡಿಕೊಳ್ತೇವೆ ಎಂಬುದಾಗಿ, ಕೋಪತಾಪ ಸೂರ್ಯಾಸ್ತಮದವರೆಗೂ ಇರಗೊಡಿಸದೆ ಮೇಲಿಂದ ಮೇಲೆ ಸರಿಪಡಿಸಿಕೊಳ್ತೇವೆ ಎಂಬುದಾಗಿ, ನಮ್ಮ ಬದುಕಿನಲ್ಲಿ ಮಾರ್ಪಡುವಿಕೆ ನಮ್ಮ ಸುತ್ತಲಿರುವವರು ನೋಡಿ ನಿಮ್ಮ ದೇವರು ದೊಡ್ಡ ದೇವರೆಂಬುದಾಗಿ ಹೇಳುವ ಹಾಗೆ ಹೊಸ ಜೀವಿತ ಜೀವಿಸಲು ತೀರ್ಮಾನಿಸೋಣವೇ? ಕುಟುಂಬವಾಗಿ ದೇವರೇ ನಮ್ಮನ್ನು ಆಶೀರ್ವದಿಸಿರಿ ಎಂದು ನಾವು ಪ್ರಾರ್ಥಿಸೋದಾದರೆ ನಮ್ಮ ಕುಟುಂಬಗಳು ಪರಲೋಕದ ಹಾಗೆ ಮಾರ್ಪಡುತ್ತವೆ. ಆ ಪರಲೋಕದ ಆನಂದವನ್ನು ಈ ಭೂಲೋಕದಲ್ಲಿ ನಾವು ಅನುಭವಿಸಬಹುದು. ಕರ್ತನೇ, ನನ್ನನ್ನು ಪ್ರೀತಿಸಿ, ನನ್ನ ದೋಷಗಳನ್ನು ಕ್ಷಮಿಸಿ, ನನಗೆ ಮತ್ತೊಂದು ಹೊಸ ವರ್ಷ ಕೊಟ್ಟಿದ್ದೀರಲ್ಲವೇ, ನಿಮಗೆ ವಂದನೆ ಎಂಬುದಾಗಿ ಕೃತಜ್ಞತೆ ಸಲ್ಲಿಸಿದೀರೋ? ಎಷ್ಟೋ ಜನ ಈ ಹೊಸ ವರ್ಷ ಪ್ರವೇಶಿಸಲಾರದೆ ಈ ಲೋಕವನ್ನೇ ಬಿಟ್ಟು ಹೋದರು. ಪ್ರಿಯರೇ, ದೇವರ ಕೃಪೆಯಿಂದಲೇ ನಾವು ದಿವ್ಯ ದಾನಗಳಿಂದ ಆಶೀರ್ವದಿಸಲ್ಪಟ್ಟಿದ್ದೇವೆ, ಮತ್ತೊಂದು ನೂತನ ವರ್ಷದಲ್ಲಿ ಪ್ರವೇಶಿಸಿದ್ದೇವೆ. ಆತನಿಗೆ ಸ್ತುತಿ ಸಲ್ಲಿಸೋಣ. ಹಳೆ ಮಾತುಗಳು, ಹೊಲಸಾದ ಮಾತುಗಳು, ಹಳೆಯ ಕೋಪತಾಪಗಳು ಬಿಟ್ಟು ಬಿಡೋಣ. ಹಾಲಿನಲ್ಲಿ ಸ್ವಲ್ಪ ಹುಳಿ ಹಿಂಡಿದ್ರೆ ಸಾಕು, ಹಾಲೆಲ್ಲ ಕೆಟ್ಟು ಹೋಗುತ್ತಂತೆ. ಅದೇ ರೀತಿ ಸ್ವಲ್ಪವೂ ಕೂಡ ಹಳೇದಕ್ಕೆ ನಮ್ಮ ಜೀವಿತದಲ್ಲಿ ಸ್ಥಳ ಕೊಡದೆ ಒಂದು ಹೊಸತನಕ್ಕೋಸ್ಕರ ಕರ್ತನ ಪಾದ ಬಳಿಯಲ್ಲಿ ಕಾದಿರೋದಾದರೆ ಆತನು ಅಭಿಷೇಕಿಸುತ್ತಾನೆ, ಆತನು ನಮ್ಮನ್ನು ಬೆಳಗಿಸುತ್ತಾನೆ. ಆ ಬೆಳಕಿನಲ್ಲಿ ನಾವು ನಡೆಯುತ್ತಿರುವಾಗ ಪ್ರಶಾಂತತೆಯುಳ್ಳವರಾಗಿ, ಆಶೀರ್ವಾದವುಳ್ಳವರಾಗಿ ಮುಂದೆ ಸಾಗುತ್ತೇವೆ. ನೀವೆಲ್ಲಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂದು ನಿಮ್ಮ ಹೆಸರು, ಊರು ಲೈವ್ ಚಾಟ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಮೇಲಿಂದ ಮೇಲೆ ತಿಳಿಯಪಡಿಸಿರಿ. ನೀವು ಹೊರ ದೇಶದಿಂದಲೂ ಕೂಡ ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ನಿಮ್ಮ ವಾಟ್ಸಪ್ಪನ್ನು ಕಳಿಸಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಈ ಹೊಸ ವರ್ಷದಲ್ಲಿ, ಈ ಕಾರ್ಯಕ್ರಮದಲ್ಲಿ, ಈ ಅನುದಿನದ ಧ್ಯಾನದಲ್ಲಿ ಆಧ್ಯಾತ್ಮಿಕ ಬಲ ಹೊಂದುವುದಕ್ಕಾಗಿ ಕ್ರಮ ತಪ್ಪದೆ ವೀಕ್ಷಿಸಬೇಕೆಂಬುದಾಗಿ ಈ ಸೇವೆಯನ್ನು ಮುಂದುವರಿಸುತ್ತಾ ಇದ್ದೇವೆ. ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ವಾಕ್ಯ ಕೇಳುವಂತಹ ನಾವು ಇನ್ಮೇಲೆ ಹಳೆ ಬದುಕನ್ನು ಬದುಕೋದಿಲ್ಲವೆಂದು, ಹಳೆಯದ್ಯಾವುದು ಈ ಹೊಸ ವರ್ಷದಲ್ಲಿ ನಾವು ಮುಂದುವರಿಸುವುದಿಲ್ಲವೆಂದು, ಹಳೆಯದನ್ನೆಲ್ಲ ಕರ್ತನ ಪಾದದ ಬಳಿಯಲ್ಲಿ ಬಿಟ್ಟು ದೇವರ ಹೊಸ ಅಭಿಷೇಕದೊಂದಿಗೆ ದೇವರ ಸಾಕ್ಷಿಗಳಾಗಿ ಜೀವಿಸುತ್ತೇವೆ ಎಂದು ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಬನ್ನಿ, ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಸಮಯದಲ್ಲಿ ಒಂದು ಸಾರಿ ನಮ್ಮನ್ನು ನೋಡಿರಿ ದೇವರೇ. ಹೊಸ ವರ್ಷ ಬಂದಿದೆ ಎಂಬ ಸಂತೋಷಕ್ಕಿಂತಲೂ ಹೆಚ್ಚಾಗಿ ಹೊಸ ಜೀವಿತ ಹೊಂದಿದ್ದೇವೆ ಎಂಬ ಆನಂದವುಳ್ಳವರಾಗಿರುವಂತೆ
ಸಹಾಯ ಮಾಡಿರಿ. ನೂತನ ವರ್ಷದಲ್ಲಿ ಮುಂದೆ ಸಾಗುತ್ತಿದ್ದೇವೆ ಎಂಬ ಗ್ರಹಿಸಿದಂತಹ ನಾವು ನೂತನ ಜೀವಿತವುಳ್ಳವರಾಗಿ, ನೂತನ ಅಭಿಷೇಕವುಳ್ಳವರಾಗಿ, ಹಳೆ ಸಂಗತಿಗಳನ್ನು ತೆಗೆದುಹಾಕಿ ಕರ್ತನಿಗೋಸ್ಕರ ಓಡುವವರಾಗಿ, ಕರ್ತನ ಮಹಿಮೆಯನ್ನು ಈ ಲೋಕಕ್ಕೆ ನಾವು ಬದುಕುವುದರ ಮೂಲಕ ಪ್ರಜ್ವಲಿಸುವಂತೆ ನಿಮ್ಮ ಅಭಿಷೇಕವನ್ನು ದಯಪಾಲಿಸಿರಿ. 2024ನೇ ವರ್ಷದಲ್ಲಿ ನಾವು ಹೊಂದಿಕೊಂಡಿರುವ ವಾಗ್ದಾನಗಳೆಲ್ಲವೂ ನೆರವೇರುವ ಹಾಗೆ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತೋರಿಸಿಕೊಡಿರಿ ದೇವರೇ. ನಿಮ್ಮ ಪ್ರಣಾಳಿಕೆಗಳನ್ನು ನಮಗೆ ಬಯಲುಪಡಿಸಿರಿ ತಂದೆಯೇ. ನೀವು ಯಾವ ಆಲೋಚನೆಯುಳ್ಳವರಾಗಿ ನಮ್ಮನ್ನು ರಕ್ಷಿಸಿದ್ದೀರೋ, ಎದಕ್ಕಾಗಿ ನೂತನ ಹೃದಯವನ್ನು ಕೊಟ್ಟಿದ್ದೀರೋ, ಎದಕ್ಕಾಗಿ ನೂತನ ಜೀವಿತ ಕೊಟ್ಟಿದ್ದೀರೋ, ಆ ಪ್ರಣಾಳಿಕೆಗಳೆಲ್ಲ ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರ ಜೀವಿತದಲ್ಲಿ ನೆರವೇರುವಂತೆ ಸಹಾಯ ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾದ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿ ಸಾರಿ ನೀವು ಯಾವ ಊರಿನಿಂದ ವೀಕ್ಷಿಸುತ್ತಾ ಇದ್ದೀರಿ ಎಂಬುದಾಗಿ ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ನೀವು ಟೈಪ್ ಮಾಡುವುದಾದರೆ ನಿಮ್ಮನ್ನು ಗುರುತಿಸಿ ನಿಮಗೋಸ್ಕರ ಪ್ರಾರ್ಥಿಸಿ ಕರ್ತನನ್ನು ಸ್ತುತಿಸುವುದಕ್ಕಾಗಿ ಅವಕಾಶ ಕಲ್ಪಿಸಿದವರಾಗಿರುತ್ತೀರಿ. ದೇವರು ನಿಮ್ಮೆಲ್ಲರನ್ನು ದಿವ್ಯ ದಾನಗಳಿಂದ ಆಶೀರ್ವದಿಸಬೇಕೆಂದು ನಿಮಗೋಸ್ಕರ ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರಿಗೋಸ್ಕರ ದೇವರಲ್ಲಿ ಹಾರೈಸುತ್ತೇನೆ. ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಸಾರುವುದಕ್ಕೋಸ್ಕರ ನೇಮಿಸಲ್ಪಟ್ಟಿರುವಂತಹ ನಿಮ್ಮೆಲ್ಲರ ದೇವರ ದೀನ ಸೇವಕನಾದ ನಿಮ್ಮ ಪ್ರಿಯ ಸಹೋದರನೂ ಆದ ಡಾಕ್ಟರ್ ಜಯಪಾಲ್.